ಇನ್ನು ದರ್ಶನ್ ಬೇಲನ್ನ ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖ ಸಾಕ್ಷಿಗಳ ಆಧಾರದಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಕಿ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರುವಂತಹ ಪೊಲೀಸರು ಪ್ರಮುಖ ವಕೀಲರಿಂದ ಕೆಲವು ಸಲಹೆಯನ್ನ ಕೂಡ ಪಡೆದಿದ್ದಾರೆ. ಮೇಲ್ಮನವಿಗೆ ಸಂಬಂಧಪಟ್ಟಾಗೆ ಸಾಕ್ಷಿಗಳ ಹೇಳಿಕೆ ಹಾಗೆ ಫೋಟೋಗಳೇ ಕಾಕಿಗೆ ಅಸ್ತ್ರವಾಗಿದೆ. ಟೆಕ್ನಿಕಲ್ ಸಾಕ್ಷ್ಯ, ಸಿಸಿಟಿವಿ ದೃಶ್ಯಗಳನ್ನು ಕೂಡ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ದರ್ಶನ್ ಇದಾಗಲೇ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಇದೀಗ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಕಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಇದಕ್ಕೆ ಬೇಕಾಗಿ ಪ್ರಮುಖ ವಕೀಲರಿಂದ ಸಲಹೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಇದೀಗ ಹಂತ ಹಂತವಾಗಿ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳೇ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಇವೆಲ್ಲವೂ ಕೂಡ ಪೂರಕವಾಗಿದೆ. ಒಂದು, ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯವಾದಂತಹ ಕೆಲವೊಂದು ಫೋಟೋಗಳು ರಿಟ್ರೀವ್ ಆಗಿರೋದು, FSL ನಿಂದ ಬಂದಿರುವಂತಹ ರಿಪೋರ್ಟ್ಗಳು, ಇವೆಲ್ಲವೂ ಕೂಡ ದೊಡ್ಡ ಪಾತ್ರವನ್ನ ವಹಿಸುತ್ತೆ.